ಬಾಗಲಕೋಟೆ ಜಿಲ್ಲೆ ಕಬ್ಬು ಬೆಳೆಯೋದ್ರಲ್ಲಿ ಇಡೀ ರಾಜ್ಯಕ್ಕೆ 2ನೇ ಸ್ಥಾನ ಪಡ್ಕೊಂಡಿದೆ. ಬಾದಾಮಿ ಚಾಲುಕ್ಯರ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಹೆಸರುವಾಸಿಯಾಗಿರುವ ಬಾಗಲಕೋಟೆ ಜಿಲ್ಲೆ 1997ರಲ್ಲಿ ಅಸ್ತಿತ್ವಕ್ಕೆ ಬಂತು. ಬಾಗಲಕೋಟೆ ಜಿಲ್ಲೆ ಕಬ್ಬು ಮತ್ತೆ ಹತ್ತಿ ಬೆಳೆಯಲು ಫುಲ್ ಫೇಮಸ್. 1997ಕ್ಕಿಂತ ಮುಂಚೆ ಬಾಗಲಕೋಟೆ ಜಿಲ್ಲೆ ಈಗಿನ ವಿಜಯಪುರ ಜಿಲ್ಲೆಗೆ ಸೇರಿತ್ತು. ವರ್ಷದಿಂದ ವರ್ಷಕ್ಕೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಕಬ್ಬು ಬೆಳೆಯುವ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ರಾಜ್ಯದಲ್ಲಿರುವ 74 ಸಕ್ಕರೆ ಕಾರ್ಖಾನೆಗಳ ಪೈಕಿ 13 ಸಕ್ಕರೆ ಕಾರ್ಖಾನೆಗಳು ಬಾಗಲಕೋಟೆ ಜಿಲ್ಲೆಯಲ್ಲೇ ಇದಾವೆ. 2024-25ರಲ್ಲಿ 2.32 ಮೆಟ್ರಿಕ್ ಟನ್ ಕಬ್ಬು ನುರಿಯಲಾಗಿತ್ತು. ಕಬ್ಬು ಬೆಳೆಯೋದ್ರಲ್ಲಿ ರಾಜ್ಯಕ್ಕೆ 2ನೇ ಸ್ಥಾನ ಪಡ್ಕೊಂಡಿದೆ ಬಾಗಲಕೋಟೆ ಜಿಲ್ಲೆ. ಯಾಕೆ ಜಿಲ್ಲೆಯ ರೈತರು ಅತಿ ಹೆಚ್ಚು ಕಬ್ಬು ಬೆಳೀತಾ ಇದ್ದಾರೆ ಅಂದ್ರೆ ಫಲವತ್ತಾದ ಮಣ್ಣಿದೆ ಮತ್ತೆ ನೀರಾವರಿ ಸೌಲಭ್ಯಗಳು ಹೆಚ್ಚಾಗಿರೋದ್ರಿಂದ ಅತಿ ಹೆಚ್ಚು ಕಬ್ಬು ಬೆಳೀತಾ ಇದ್ದಾರೆ. ಕಬ್ಬು ಹೊರತುಪಡಿಸಿ ಬಾಗಲಕೋಟೆಯಲ್ಲಿ ಹತ್ತಿ ಉತ್ಪಾದನೆಯೂ ಕೂಡ ಇದೆ. 78.43 ಲಕ್ಷ ಟನ್ಗಳಷ್ಟು ಹತ್ತಿ ಉತ್ಪಾದನೆ ಮಾಡ್ತಾ ಇದ್ದಾರೆ. ಹತ್ತಿ ಮತ್ತೆ ಕಬ್ಬನ್ನು ಹೊರತುಪಡಿಸಿ ಬಾಗಲಕೋಟೆಯ ಹೆಮ್ಮೆ ರೈತರು ಜೋಳ, ಕಡಲೆ, ಉರುಳಿ, ಹೆಸರು ಬೆಳೆ ಕೂಡ ಬೆಳೀತಾರೆ. ಹಾಗಾದ್ರೆ ಬಾಗಲಕೋಟೆ ಜಿಲ್ಲೆಯ ರೈತರು ಇನ್ನು ಏನೆಲ್ಲ ಬೆಳೆಗಳನ್ನ ಬೆಳೀತಾರೆ? ನಿಮ್ಮ ಜಿಲ್ಲೆ ಯಾವುದು? ಮುಂದಿನ ವಿಡಿಯೋ ಯಾವ ಜಿಲ್ಲೆ ಬಗ್ಗೆ ಮಾಡಬೇಕು? ಕಮೆಂಟ್ ಮೂಲಕ ತಿಳಿಸಿ.